ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಹೇಗಿದ್ದೀರಾ ಎಲ್ಲರೂ? ಹ್ಯಾಪಿಯಾಗಿ ಖುಷಿಯಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ ಅಂತ ಹೇಳ್ತೀನಿ. ನಾವೆಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇವತ್ತಿನ ನಂದು ಹೆಲ್ತ್ ಟಿಪ್ ಆಗಿರುತ್ತೆ. ಆದಷ್ಟು ನಗ್ತಾ ಇರಿ, ಖುಷಿಯಾಗಿರಿ, ಎಲ್ಲರೂ ನಗಿಸ್ತಾ ಇರಿ, ಎಲ್ಲರ ಜೊತೆ ಹ್ಯಾಪಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಮನೇಲಿ ಎಲ್ಲರೂ ಇದ್ದಾರೆ. ನನ್ನ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಇದ್ದಾರೆ. ಇವತ್ತೆಲ್ಲರಿಗೂ ಹಾಲಿಡೇ. ಸೊ ಇವಾಗ ಫಸ್ಟು ನಂದು ಇವತ್ತು ಸ್ಯಾಟರ್ಡೇ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ಫಸ್ಟ್ ಆಫ್ ಆಲ್ ನಾನು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಮತ್ತು ಏನು ಸ್ವಲ್ಪ ಮನೆ ಕೆಲಸ ಎಲ್ಲ ಅಂದರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಏನೋ ಕಸ ಗುಡಿಸ್ಬಿಟ್ಟು ಒಗ್ದಿರೋ ವಾಷಿಂಗ್ ಮಿಷಿನ್ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಡೋಗಿ ಒಣಗಾಕಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಫಂಕ್ಷನ್ಗೆ ರೆಡಿ ಆಗಬೇಕು. ಇವತ್ತು ದಿಲ್ವಿನ್ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಒಂದು ಆ್ಯನ್ಯುವಲ್ ಡೇ. ಸೊ ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿ ಹೊರಡ್ತೀವಿ. ಅವನು ಡ್ಯಾನ್ಸಲ್ಲಿ ಇದ್ದಾನೆ, ಸೊ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಿದ್ದಾನೆ ಇವತ್ತು. ಸೊ ಅದಕ್ಕೋಸ್ಕರ ನಾವೆಲ್ಲ ಬೇಗ ಕೆಲಸ ಮಾಡಿಕೊಂಡು ಅವನ ಸ್ಕೂಲ್ ಹತ್ರ ಹೋಗಿ ಆ ಫಂಕ್ಷನ್ ಅಟೆಂಡ್ ಮಾಡಿ ಬರಬೇಕು. ಸೊ ಇಷ್ಟು ಕೆಲಸಗಳಿದ್ದಾವೆ. ಸೊ ಆ ಫಂಕ್ಷನ್ನ ನಾನು ನೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ವಿಡಿಯೋ ಮಾಡಿಕೊಂಡು. ಈ ಬ್ಲಾಗಲ್ಲಿ ಬರೋಲ್ಲ, ಇವತ್ತು ಮಾಡಿದ್ರೆ ನಾಳೆ ಅಥವಾ ನಾಳಿದ್ದು ಬರುತ್ತೆ. ಓಕೆನಾ? ಆ ಫಂಕ್ಷನ್ ಅವ್ನು ಹೇಗೆ ಡ್ಯಾನ್ಸ್ ಮಾಡ್ದ, ಫಂಕ್ಷನ್ ಎಲ್ಲ ಹೇಗೆ ನಡೀತು ಅಂತ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂದರೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಎನ್ಕರೇಜ್ ಮಾಡ್ತಾಯಿದ್ದೀರಾ, ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸು ನಮಗೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ಓಕೆನಾ? ಯಾಕಂದರೆ ನಮಗೊಂಥರ ಮೋಟಿವೇಶನ್ ಆಗುತ್ತೆ ನನಗೆ ಡಿಫ್ರೆಂಟಾಗಿ ವಿಡಿಯೋ ಮಾಡಿ, ಡಿಫ್ರೆಂಟಾಗಿ ಏನಾದರೂ ಹೊಸದಾಗಿ ಕಲಿತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ಏನಂದರೆ ಒಂದು ಹೊಸ ಕಷಾಯ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ಹೆಲ್ತ್ ಟಿಪ್ಪು. ನಾವು ಏನೇ ತಿಂದ್ರೂ ಮಾರ್ನಿಂಗ್ ಹೊತ್ತು ನಾವು ಕಷಾಯ ಮಾಡೋದು ಮತ್ತು ಎಕ್ಸಸೈಸ್ ಮಾಡೋದು, ಹ್ಯಾಪಿಯಾಗಿರೋದು, ಇದೊಂದು ರೂಲ್ಸ್ನ ನಾವು ಫಾಲೋ ಮಾಡಿಕೊಂಡ್ರೆ ನಾವು ಹೆಲ್ತು ನೀಟಾಗಿ ಆರೋಗ್ಯವಾಗಿರುತ್ತೆ. ನಾವು ಹೆಚ್ಚು ವರ್ಷಗಳ ಕಾಲ ಆರೋಗ್ಯವಾಗಿ ಹ್ಯಾಪಿಯಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಹೊಸದಾಗಿ ಕಷಾಯನ ಹೆಂಗೆ ಮಾಡೋಣ ಅಂತ ಅವರು ಟ್ರೈ ಮಾಡ್ತಿದ್ದಾರೆ. ಇವತ್ತು ಅವ್ರ ಟೈಮು, ಅವ್ರು ಮಾಡಬೇಕು ಇವತ್ತು ಕಷಾಯ. ಸೊ ನನಗೆ ಹಾಲಿಡೇ. ಮತ್ತು ಇನ್ನೊಬ್ಬ ಮಗ ಇವು ನೋಡಿ, ಚಿಕ್ಕವನು. ಹಾಯ್ ಮಾಡಮ್ಮ, ಹಾಯ್ ಮಾಡು. ಅವನು ಕೇಳಿದ ಹಾಕಿಲ್ಲ ಕಾಟನ್ನು, ಅದಕ್ಕೆ ಅವನು ಕೋಪ ಇಟ್ಕೊಂಡಿದ್ದಾನೆ. ನೋಡಿ, ಇದು ನಮ್ಮ ತೋಟದ ಹೂವು. ಇದು ಸೊಪ್ಪು. ಇವರು ಕೈಯಲ್ಲಿ ಏನಿದೆ ನೋಡಿ, ಹಳೆವರ ನೋಡಿ, ಮೊಕ್ಕ ಹಚ್ಕೊಬಿಟ್ರು, ತಲೆಗೆ ಹಚ್ಕೊಂಡಿದ್ದಾರೆ ನೋಡಿ. ಇವಾಗ ಇದ್ರ ಜ್ಯೂಸ್ನ ಮಾಡೋದನ್ನ ಹೇಗಂತ ತೋರಿಸ್ಕೊಡ್ತೀವಿ ನೋಡಿ. ಇವಾಗ ಇಲ್ಲಿ ಕಲಿಯುತ್ತೆ ನೋಡಿ. ಇವಾಗ ನಾನು ಪ್ರಭಾ ಏನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ? ಪೊಮೊಗ್ರಾನೇಟ್ಸ್ ಬಿಡಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಪೊಮೊಗ್ರಾನೇಟಿಂದ ಮತ್ತು ಈ ಆಲೋವೆರಾಯಿಂದ ನಾವು ಇವತ್ತು ಒಂದು ಹೆಲ್ತ್ ಡ್ರಿಂಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಇದು ಸ್ಕಿನ್ಗೆ ತುಂಬ ಚಾಮ್ ಕೊಡುತ್ತೆ, ಮತ್ತು ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಇನ್ಸೈಡಿಂದ ರಿಪೇರ್ ಮಾಡುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ, ಮತ್ತು ನಿಮ್ಮ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಬ್ಯೂಟಿ ತುಂಬ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಇದಕ್ಕೋಸ್ಕರ ನಾವು ಮತ್ತು ಪೊಮೊಗ್ರಾನೇಟು ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿಲಿ, ಮತ್ತು ಬ್ಲಡ್ ಪ್ಯೂರಿಫೈ ಆಗುತ್ತೆ. ಎಲ್ಲ ಆರೋಗ್ಯದ ಅಂಶಗಳಿರುತ್ತೆ ಈ ಆಲೋವೆರಾದಲ್ಲಿ. ಮತ್ತು ಪೊಮೊಗ್ರಾನೇಟು, ಒಂದು ಕ್ಯಾರೆಟ್. ಸೊ
ಸೊ ಇಷ್ಟು ಮೂರಿಂದ ನಾವು ಇವತ್ತು ಕಷಾಯ ಅಂತೀನಿ ಹೆಲ್ತಿ ಡ್ರಿಂಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಪಟ್ ಇದನ್ನು ನೀವು ಮಾಡಿಕೊಂಡು ನೋಡಿಕೊಂಡು ಹೆಲ್ತಿ ಇರ್ತೀರಿ, ಮಾಡಿಕೊಂಡು ಮಾಡ್ಕೊಳ್ಳಿ ಕುಡ್ಕೊಳ್ಳಿ. ನೋಡಿ ಈ ಥರ ಸಿಪ್ಪೆನ ರಿಮೂವ್ ಮಾಡಬೇಕು. ಬರೀ ಆಲೆ ಬರ ಮಾತ್ರ ಇರುತ್ತೆ ನೋಡ್ರಾ. ಇದನ್ನ ಜ್ಯೂಸ್ ಮಾಡೋದು. ನೋಡಿ ಇವಾಗ ರುಬ್ಕೊಂಡಿದ್ದಾಗಲೇ ಜ್ಯೂಸು ಈ ಥರ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆ ಅದಕ್ಕಂತಾನೆ ಇಟ್ಬಿಡಿ. ಜ್ಯೂಸ್ಗಳೆಲ್ಲ ಈ ಥರ ಏನು ಫಿಲ್ಟರ್ ಮಾಡೋಕ್ಕೆ ನೀಟಾಗಿ ಬರುತ್ತೆ ಈ ಥರ. ಈ ಜ್ಯೂಸ್ ಹೇಗೆ ಮಾಡೋದು ಅನ್ನೋ ಡೀಟೇಲ್ಸ್ ಬೇಕಂದ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಇದನ್ನ ನಾವು ಬಿಸಾಕಲ್ಲ, ನೋಡಿ ನೋಡಿ ಇದೇನಿರುತ್ತಲ್ಲ ಇದ್ರಲ್ಲಿ ಸ್ವಲ್ಪ ಏನೋ ತೇವಾಂಶ ಬಿಡ್ತೀವಿ ನಾವು. ಇದನ್ನ ನಾವು ಸ್ನಾನ ಮಾಡುವಾಗ ಯೂಸ್ ಮಾಡ್ಕೊಳ್ತೀವಿ, ಸ್ಕಿನ್ಗೆ ಮತ್ತೆ ತಲೆಗೆ. ಯಾಕಂದ್ರೆ ಇದು ಫುಡ್ ಅಲ್ವಾ, ನಾವು ಸೇವಿಸ್ತೀವಿ. ನಾವು ಏನೇನು ಕನ್ಸ್ಯೂಮ್ ಮಾಡ್ತೀವೋ ಅದೆಲ್ಲ ನಮ್ಮ ಔಟ್ಸೈಡ್ ಸ್ಕಿನ್ಗೆ ಮತ್ತು ಹೇರ್ಗೆ ಅಪ್ಲೈ ಮಾಡ್ಕೋಬೋದು. ಈ ಥರ ನೀಟಾಗಿ ಜ್ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿರೋ ಸಿಪ್ಪೆನ ಪ್ಯಾಕ್ ಮಾಡ್ಕೊಳ್ಳಿ. ಹೇರ್ ಪ್ಯಾಕ್, ಸ್ಕಿನ್ ಪ್ಯಾಕ್. ಸೊ ಎರಡು ಆಗೋಯ್ತು. ಏನೋ ಔಟ್ಸೈಡ್ ಕೇರಿಂಗ್ ಆಗೋಯ್ತು, ಇನ್ಸೈಡ್ ಕೇರಿಂಗ್ ಆಗೋಯ್ತು. ನಮ್ಮದೆಲ್ಲ ಕಷಾಯ ಕುಡ್ದಿದ್ದು ಮುಗೀತು. ಇವಾಗ ನಾನು ಪಟಾಫಟ್ ಅಂತ ಅಡುಗೆನ ಮುಗಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದು ಬಂದು ಏನು ಚಿಲ್ಕುರಿ ಸೊಪ್ಪು ಅಂತಾರೆ, ಅದ್ರ ಪಲ್ಯ ಆಯಿತು. ಅದ್ರ ಜೊತೆಗೆ ನಾನು ದಾಲ್ ತಡ್ಕ ಮಾಡ್ತಾಯಿದ್ದೀನಿ. ಇದು ಮೂಂಗ್ ದಾಲ್ ತಡ್ಕ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ರೈಸ್ಗೆಲ್ಲದಕ್ಕೂ. ಅದ್ರ ಜೊತೆಗೆ ನಾನು ಈ ಚಿಕನಿಂದ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದೆಲ್ಲ ಡೀಟೇಲ್ಸ್ ನೀವು ಬೇಕಂದರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಹೋಗಿ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಈ ಥರ ಮಾಡಿಕೊಟ್ರೆ ಕೈಯಲ್ಲಿ ಒಂದೊಂದು ಇಟ್ಕೊಂಡು ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ, ತಿಂತಾ ಇರ್ತೀವಿ. ಇದು ಸೈಡ್ ಡಿಶ್ ಆಗಿ ಕೂಡ ಎಲ್ಲ ಊಟಗಳಲ್ಲೂ ಬಳಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊಪ್ಪಿನ ಪಲ್ಯ, ಚಿಕನ್ ಸ್ಪೆಷಲ್. ಫೋಟೋ ಒಂದು ಹಂಗೆ ಇಟ್ಕೊ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ, ಸೂಪರಾಗಿರುತ್ತೆ ಟೇಸ್ಟು ಎಲ್ಲನೂ. ಯಮ್ಮಿ. ಇದು ದಿಲ್ವಿನ್ ಫಸ್ಟ್ ತಿನ್ಬಿಟ್ಟು ಹೋಗ್ತಾನೆ ಸ್ಕೂಲ್ಗೆ. ಇವತ್ತು ನಿನ್ನ ಡ್ಯಾನ್ಸ್ ಇದೆಯಲ್ಲ, ಹಾಯ್ ಮಾಡಿ ಎಲ್ಲರಿಗೂ. ಎಲ್ಲ ಬನ್ನಿ ಸ್ಕೂಲ್ಗೆ. ಇದನ್ನು ತಿನ್ಕೊಂಡು ನಮ್ಮ ಸ್ಕೂಲ್ ಹೋಗ್ತಾನೆ. ಸೊ ಇವಾಗ ಪಟಾಪಟ್ ಅಂತ ನಮಗೆ ರೆಡಿ ಮಾಡ್ಕೊಬಿಡ್ತೀನಿ. ಅದು ಎಲ್ಲ ಅಡುಗೆ ಆಗೋ ಸ್ವಲ್ಪ ಎಲ್ಲ ಮೆಸಿ ಆಗೋಗ್ಬಿಡುತ್ತೆ. ಆಯಿತಾ? ಓಕೆ, ಲಂಚ್ ಆದ್ಮೇಲೆ ಸಿಗೋಣ. ಬಾಯ್. ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಚಪಾತಿ, ತೂರ್ ದಾಲ್ ತಡ್ಕ, ಚಿಕನ್. ಇದ್ರದ್ದೆಲ್ಲ ರೆಸಿಪಿ ನನ್ನ ಕುಕಿಂಗ್ ಚಾನಲ್ಸಲ್ಲಿರುತ್ತೆ, ನೀವು ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇವತ್ತು ಸ್ಪೆಷಲ್ ಚಿಕನ್ನಿಂದ ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೂಪರಾಗಿದೆ. ನನ್ನ ಮನೇಲಿ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ನನ್ನ ಚಿಕ್ಕ ಮಗ ಅಂತೂ ಟಮಿ ಫುಲ್ ಮಾಡ್ಕೊಂಡ, ಅಷ್ಟು ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಈ ಥರ. ನಮ್ಮ ನೋಡಿ ಈ ಥರ ಪ್ಲೇಟ್ ಇದ್ದರೆ ನಾವು ತುಂಬ ಹೆಲ್ತಿಯಾಗಿರ್ತೀರಿ. ಬಟ್ ಮಾಡೋದು ಕಷ್ಟ, ಟೈಮ್ ಕೊಟ್ಕೊಂಡು ಮಾಡ್ಕೊಬೇಕು. ಓಕೆನಾ? ಏನಿಲ್ಲ, ಮನೇಲಿ ಹಸ್ಬೆಂಡ್ ಫ್ರೀ ಇದ್ದರೆ ಕರ್ಕೊಳ್ಳಿ, ಮಕ್ಕಳು ಫ್ರೀ ಇದ್ದರೆ ಕರ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಎಲ್ಲರಿಗೂ ಈ ಥರ ಒಳ್ಳೆ ಊಟ ಕೊಡೋಣ, ಹೆಲ್ತಿಯಾಗಿರೋಣ. ಓಕೆನಾ? ಓಕೆ. ಹಾಯ್ ಫ್ರೆಂಡ್ಸ್, ನೋಡಿ ಕೆಲಸ ಎಲ್ಲ ಮುಗೀತು. ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಕಿಚನ್ ಅಡುಗೆ ಮಾಡೋವಾಗೆಲ್ಲ ಮೆಸ್ಸಿಯಾಗಿತ್ತು. ಸೊ ಊಟ ಎಲ್ಲ ಆದಮೇಲೆ ನೋಡಿ ಪಾತ್ರೆ ತೊಳೆದು ಆಯಿತು. ನೋಡಿ ಕಿಚನ್ ನೀಟಾಗೋಯ್ತು. ನೋಡಿ
ಕಿಚನ್ ಕೆಲಸ ಮುಗೀತು ಎಲ್ಲ ಅರೇಂಜ್ ಆಗಿ, ಮತ್ತು ಮನೆ ಕೆಲಸ ಎಲ್ಲ ಮುಗೀತು. ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನೇ ಆಗಿದೆ. ಸೊ ಈಗ ಫಟಾಫಟ್ ಅಂತ ನನ್ನ ಮಗ ಸ್ಕೂಲ್ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗಿಬಿಡ್ತೀವಿ. ಪ್ರಭಾ ಬಟ್ಟೆ ಒಣಗಾಕ್ತಾ ಇದ್ದಾರೆ, ಅದೊಂದು ಹೋಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಸೊ ಅದರಿಂದ ಇಲ್ಲಾಂದರೆ ಬಿಸಿಲಲ್ಲಿ ಸುಸ್ತಾಗಿ ಹೋಗ್ತೀನಿ. ಮನೆ ಕೆಲಸ ಎಲ್ಲ ನಾನು ಮಾಡಿಕೊಂಡೆ. ಅವರು ನಾನು ಹೋಗ್ಬಿಟ್ಟು ಬಟ್ಟೆ ಒಣಗಾಕ್ತೀನಿ ಕೊಡು ಅಂದ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಸ್ನಾನಕ್ಕೆ ನೀರು ಬಿಟ್ಟಿದ್ದೀವಿ. ಸೊ ನನ್ನ ಚಿಕ್ಕ ಮಗ, ನಾನು, ನಮ್ಮ ಹಸ್ಬೆಂಡು ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಫ್ರೆಶ್ ಆಗಿ ನನ್ನ ಮಗನ ಸ್ಕೂಲಿಗೆ ಹೋಗಬೇಕು. ದಿಲ್ವಿನ್ ಆಲ್ರೆಡಿ ಸ್ಕೂಲ್ ಹತ್ರ ಇದೆ, ಸ್ಕೂಲಿಗೆ ಹೋಗಿದ್ದಾನೆ. ವ್ಯಾನ್ ಬಂದು ಅವ್ನು ಪಿಕ್ ಮಾಡಿ ಕರ್ಕೊಂಡು ಹೋಗಿದೆ. ಅಲ್ಲಿ ವೆಯ್ಟ್ ಮಾಡ್ತಿರ್ತಾನೆ. ಇವತ್ತು ಅವನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಬೇಗ ಬನ್ನಿ, ಫಸ್ಟ್ ರೋಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗಿದ್ದಾನೆ. ಅದು ಯಾವ ಸೀಟ್ ಸಿಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಬಂದುಬಿಡ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ನೋಡಿ ಫಟಾಫಟ್ ಅಂತ ರೆಡಿ ಆಗಿಬಿಟ್ಟೆ. ಸೊ ಇವಾಗ ದಿಲ್ವಿನ್ ಸ್ಕೂಲ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಪ್ರಭಾ ಆಲ್ರೆಡಿ ಕಾರಲ್ಲಿದ್ದಾರೆ, ಪಾಪು ಆಲ್ರೆಡಿ ಕಾರಲ್ಲಿದ್ದಾರೆ. ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ಇವಾಗ ದಿಲ್ವಿನ್ ಸ್ಕೂಲ್ ಹತ್ರ ಮೀಟ್ ಮಾಡೋಣ. ಹಾಯ್, ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ಇವಾಗ ನಾವು ದಿಲ್ವಿನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ, ಅವ್ನು ಡ್ಯಾನ್ಸ್ ಕಾಂಪಿಟೇಷನ್ ನೋಡೋಕ್ಕೆ. ಎಲ್ಲಿಗೆ ಹೋಗ್ತಿದ್ದೀವಿ ಯೋಗವನ್ ನಾವು? ಯಾವ ಸ್ಕೂಲು? ಅಣ್ಣ ಸ್ಕೂಲು. ಓಕೆನಾ? ಸೊ ಇವಾಗ ಹೊರಡೋಣ. ಓಕೆ, ಲೆಟ್ಸ್ ಗೋ. ಕಾರಲ್ಲಿರೋ ನಮ್ಮ ಮುದ್ದಿನ ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ದಿಲ್ವಿನ್ ಸ್ಕೂಲ್ಗೆ ಹೋಗೋಕ್ಕೆ ಒಂದು 35 to 40 ಮಿನಿಟ್ಸ್ ಆಗುತ್ತೆ. ಕಾರಲ್ಲಾದರೆ ಬೇಗನೆ ರೀಚ್ ಆಗಿಬಿಡ್ತೀವಿ. ರೀಚ್ ಆಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ಮೇ ಬಿ 10 ಗಂಟೆಗೆ ಫಂಕ್ಷನ್ ಮುಗಿಯುತ್ತೆ. ಮನೆ ರೀಚ್ ಆಗೋಸೋಕ್ಕೆ 11 ಗಂಟೆ ಆಗುತ್ತೆ. ದಿಲ್ವಿನ್ ಸ್ಕೂಲ್ ಫಂಕ್ಷನ್ಸಲ್ಲೇ ಎಲ್ಲ ರೀತಿಯಾದ ಫುಡ್ಡೆಲ್ಲ ಸಿಗುತ್ತೆ. ಅಲ್ಲೇ ತಿನ್ಕೊಂಡು ನಾವೆಲ್ಲ ಡಿನ್ನರ್ನ ಅಲ್ಲೇ ಮುಗಿಸ್ಕೊಳ್ಳೋ ಪ್ಲ್ಯಾನ್ ಇದೆ. ನೋಡಬೇಕು ಅಲ್ಲ ಅವ್ನು ಇಷ್ಟಪಡ್ತಾನೋ ಇಲ್ಲೋ ಅಂತ. ಮಕ್ಕಳಿಗೆಲ್ಲ ಇಷ್ಟ ಆದರೆ ಅಲ್ಲೇ ನಾವು ಡಿನ್ನರ್ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಔಟ್ಸೈಡು ಹೋಗಿ ನಾವು ಡಿನ್ನರ್ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಇದೆ. ಆದಷ್ಟು ಅಲ್ಲಿ ನಡೆಯುವಂಥ ಎಲ್ಲ ಫಂಕ್ಷನ್ಸ್ನ ನಾನು ಕವರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ನಾವು ಜಸ್ಟ್ ರೀಚ್ ಆದ್ವಿ ಸ್ಕೂಲ್ಗೆ. ಈ ಸ್ಕೂಲ್ ಫಂಕ್ಷನ್ಸು ತುಂಬ ಲಾಂಗ್ ವಿಡಿಯೋ ಆಗಿದೆ. ಸೊ ಅದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಂತ. ಇದೇ ರೀತಿ ನನ್ನ ಜೊತೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.